ಹಾಗಾಗಿ ಇವತ್ತು ನಮ್ಮ BLA-2 ನಮ್ಮೆಲ್ಲರ ಜವಾಬ್ದಾರಿ ಇದೆ. ಮುಂದಿನ ಚುನಾವಣೆಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅಂತ ಹೇಳಿದ್ರೆ ನಮ್ಮ BLA-2ಗಳೇನಿದ್ದೀರಿ ನಮ್ಮ ಬೂತ್ಗಳಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅಥವಾ ಇಲ್ಲಿ ಜಮಖಂಡಿನಲ್ಲಿ ಏನಾಗ್ತಾ ಇದೆ, ಬಾಗಲಕೋಟೆಯಲ್ಲಿ ಏನಾಗ್ತಾ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಮ್ಮ ಬೀಳಗಿ ವಿಧಾನಸಭಾ ಕ್ಷೇತ್ರದ ನಮ್ಮ ಬೂತ್ನಲ್ಲಿ ಇರ್ತಕ್ಕಂಥ ನಮ್ಮ ಮತಗಟ್ಟೆಯಲ್ಲಿ ಇರ್ತಕ್ಕಂಥ ಮತದಾರರ ಪಟ್ಟಿ ಏನಾಗಿದೆ, ಹೊಸಬ್ರನ್ನ ಯಾರು ಸೇರಿಸಬೇಕು, ಯಾರು ಬೆಂಗಳೂರಿನಲ್ಲಿದ್ದಾರೆ, ಬಾಂಬೆನಲ್ಲಿದ್ದಾರೆ, ಉದ್ಯೋಗ ಹುಡ್ಕೊಂಡು ಬೇರೆ ಬೇರೆ ಕಡೆ ಹೋಗಿದ್ದಾರೆ, ಅವರು ಅಲ್ಲಿ ವೋಟರ್ ಲಿಸ್ಟ್ಗೆ ಎನ್ರೋಲ್ಮೆಂಟ್ ಆಗೋದ್ರೆ ನಮಗೆ ಪ್ರಯೋಜನ ಆಗೋದಿಲ್ಲ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಎನ್ರೋಲ್ಮೆಂಟ್ ಆಗಬೇಕು, ಮತದಾರ ಪಟ್ಟಿ ಸೇರಿಸಬೇಕು, ಅದನ್ನು ಗಮನಿಸಬೇಕು. ಯಾರಿನ್ನು ಮೂರು ಕಡೆ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸೇರಿಸ್ಕೊಂಡಿದ್ದಾರೆ ಅಂತ ಹೆಸರನ್ನ ಬಿಡುವಂತ ಕೆಲಸ ಆಗಬೇಕು. ಯಾರು ಕೆಲವು ಸ್ವರ್ಗಕ್ಕೆ ಸೇರಿದ್ರು ಕೂಡ ಇನ್ನೂ ಪಟ್ಟಿ ಮತದಾರ ಪಟ್ಟಿದೆ ಅವರನ್ನ ಬಿಡುವಂತ ಕೆಲಸ ಕೂಡ ಆಗ್ಬೇಕು. ಇದು ಯಾರ ಕರ್ತವ್ಯ? ನಮ್ಮೆಲ್ಲರ ಕರ್ತವ್ಯ ಅದು. ಹಾಗಾಗಿ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಗಮನ ಹರಿಸಬೇಕು ಅನ್ನೋ ಮಾತನ್ನ ಹೇಳ್ತಾ, ಇನ್ನು ವಿಶೇಷವಾಗಿ ವಿಕಸಿತ ಭಾರತ ಜೀವರಾಮ್ಜಿ ಸೂಕ್ಷ್ಮ ಹೇಳ್ಬಿಡ್ತೀನಿ, ಎಲ್ಲರಿಗೂ ಕೂಡ ಮಾಹಿತಿ ಇದೆ. ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಬದಲಾವಣೆ ಏನು? ಮುಂಚೆ ಏನಾಗ್ತಿತ್ತು, ಮನ್ರೇಗಾದಲ್ಲಿ ಒಂದು ಗುಂಡಿ ತೆಗಿತಾ ಇದ್ರು, ಅದೇ ಗುಂಡಿ ಮುಚ್ಚುತ್ತಾ ಇದ್ರು. ಒಂದು ಗುಂಡಿ ತೆಗೆಯೋದು, ಅದೇ ಗುಂಡಿಯನ್ನು ಮುಚ್ಚೋದು. 20 ಜನ ಕೆಲಸ ಮಾಡಿದ್ರೆ 100 ಜನ ಕಾಮಗಾರಿ ಮಾಡಿದ್ರೆ ಅಂತೇಳಿ 100 ಜನದ ಪಟ್ಟಿ ತೋರಿಸಿ ಆ ದುಡ್ಡನ್ನು ಹೊಡ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಹೊಟ್ಟೆ ತುಂಬಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ.